ನಾವು ಆಗ್ರಹಿಸ್ತೇವೆ. ಜನ ನಿಮಗೆ 2023ರಲ್ಲಿ 136 ಸ್ಥಾನವನ್ನು ಗೆಲ್ಲಿಸೋದ್ರ ಮೂಲಕ ನಿಮ್ಗೆ ಅಧಿಕಾರ ಕೊಟ್ಟರು. ನೀವು ಕಿತ್ತಾಡಿ ಅಂತ ಅಧಿಕಾರ ಕೊಡಲಿಲ್ಲ, ಭ್ರಷ್ಟಾಚಾರ ಮಾಡಿ ಅಂತ ಅಧಿಕಾರ ಕೊಡಲಿಲ್ಲ, ಬೆಲೆ ಏರಿಕೆ ಮಾಡಿ ಅಂತ ಅಧಿಕಾರ ಕೊಡಲಿಲ್ಲ. ನಿಮಗೆ ಕೊಟ್ಟ ಅಧಿಕಾರವನ್ನು ನೀವು ದುರ್ಬಳಕೆ ಮಾಡ್ಕೊಂಡಿದ್ದೀರಿ. ಈಗಲಾದರೂ ಕುರ್ಚಿ ಕಚ್ಚಾಟ ನಿಲ್ಲಿಸಿ, ಜನರ ಸಮಸ್ಯೆ ಕಡೆ ಗಮನ ಕೊಡಿ. ಜನರ ಸಮಸ್ಯೆ ಕಡೆ ಗಮನ ಕೊಡದೇ ಇದ್ರೆ ಯಾವ ಜನ ನಿಮ್ಮನ್ನು ಕುರ್ಚಿಯಿಂದ ಕೂರಿಸಿದ್ರೋ ಅದೇ ಜನ ಕುರ್ಚಿಯಿಂದಲೂ ಇಳಿಸ್ತಾರೆ ಅನ್ನುವ ಎಚ್ಚರಿಕೆ ಮಾತನ್ನಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 2 ವರ್ಷದಿಂದ ಧಾರಾವಾಹಿ ಥರ ನಿಮ್ಮ ಕುರ್ಚಿ ಜಗಳ ನಡೀತಾ ಇದೆ. ಸಿದ್ದರಾಮಯ್ಯನವರು ಎಷ್ಟು ದಿನ ಮುಂದುವರಿತಾರೆ, ಇಲ್ಲ ಅವರೇ ಸಾಯೋವರೆಗೂ ಮುಖ್ಯಮಂತ್ರಿ ಅಂತ ಕೆಲವರು, ಇನ್ನು ಕೆಲವರು ಇಲ್ಲ ಡಿ ಕೆ ಶಿವಕುಮಾರ್ ಹಾಗೇ ಆಗ್ತಾರೆ ಅಂತ ಇನ್ನು ಕೆಲವರು, ಮತ್ತು ಕೆಲವರು ಡಿ ಕೆ ಶಿವಕುಮಾರ್ ಹಣೆಯಲ್ಲೇ ಬರೆದಿಲ್ಲ ಮುಖ್ಯಮಂತ್ರಿ ಆಗೋ ಯೋಗ, ಸಿದ್ದರಾಮಯ್ಯನವರು ಇಳಿದ್ರೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ, ಪರಮೇಶ್ವರ್ ಅವರಿಗೆ ಅವಕಾಶ ಇದೆ ಅಂತ ಮತ್ತೊಬ್ಬರು. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಕೆಲವರು, ಎಲ್ಲರೂ ಸೇರಿ ನನ್ನ ಹೆಸರನ್ನು ಯಾಕೆ ಹೇಳ್ತಾ ಇಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈ ಜಗಳದೊಳಗೆ ಸೊರಗ್ತಾ ಇರೋದು ಕರ್ನಾಟಕದ ಜನ. ಇಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ಲದಂತಾಗಿದೆ. ಪರಿಹಾರ ಕೊಡುವ ಇಚ್ಛಾಶಕ್ತಿ ಬಹುಮತ ಇದ್ರೂ ಕಾಂಗ್ರೆಸ್ನವ್ರು ತೋರಿಸ್ತಾ ಇಲ್ಲ. ಇದು ರಿಯಾಲಿಟಿ.